ಓಂ ಶಾಂತಿ ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ಶಿಷ್ಯರೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭಾಗ 1, ಧನುಷ್ಕೋಟಿ ರಾಮೇಶ್ವರಂ. ಸುನಾಮಿ ಯಾವ ರೀತಿ ಆಯಿತು? ಧನುಷ್ಕೋಟಿನಲ್ಲಿ 1964 ಡಿಸೆಂಬರ್ ತಿಂಗಳು 22ನೇ ತಾರೀಕು ಮಹಾಪ್ರಳಯ, ಸುನಾಮಿ. ಬಿರುಗಾಳಿ ಜೋರಾಗಿ ಬಂತು. ಸಮುದ್ರದ ಅಲೆಗಳು ಎತ್ತರಕ್ಕೆ ಸುಳಿಗಳ ಥರ ರೆಡಿ ಆಯಿತು. ಅಲ್ಲಿ ಟ್ರೈನ್ ಹೋಗ್ತಾಯಿತ್ತು. ರಾಮೇಶ್ವರಮಿಂದ ಧನುಷ್ಕೋಟಿಯಿಂದ ರಾಮೇಶ್ವರಂ. ಆ ಟ್ರೈನು ಬ್ರಿಡ್ಜ್ ಎಲ್ಲ ಹೋಯ್ಕೊಂಡೋಯ್ತು. ಅದರಲ್ಲಿ 120 ಜನ ಮೇಲೆ ಇದ್ರು. ಜನ ಎಲ್ಲ ಸತ್ತು ಹೋದರು, ನೀರಲ್ಲಿ ಮುಳುಗಿ ಹೋದರು, ಜಲಸಮಾಧಿ. ಉಳಿದಿದ್ದೊಬ್ಬರೇ. ಆದರೆ ಈ ವಿಡಿಯೋ ನೋಡಿ ನೀವು ಸಾಕಷ್ಟು ರೀಲ್ಗಳಲ್ಲಿ, ಶಾರ್ಟ್ ವಿಡಿಯೋಗಳಲ್ಲಿ, ಹಾಗೆ ಶಾರ್ಟು ಲಾಂಗು ಎಲ್ಲ ಕಡೆ ವಿಡಿಯೋಗಳಿರುತ್ತೆ. ಹಾಗೆ ಗ್ರಂಥಗಳು, ಪುಸ್ತಕಗಳು, ಮೀಡಿಯಾಗಳು, ಪೇಪರ್ಗಳು ಎಲ್ಲ ಕಡೆ ಇರುತ್ತೆ. ಅದೇನು ಸಿಗುತ್ತೆ ದೊಡ್ಡ ವಿಷಯನ ಅನ್ಬೋದು. ಆದರೆ ಭಾಗ 1 ಹಾಕಿದ್ದೀನಿ ನಾನು ವಿಡಿಯೋ, ಭಾಗ 2 ಹಾಕಿದ್ದೀನಿ. ಇದೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದು ಬರೀ ಪೀಠಿಗೆ ಅಷ್ಟೇ, ಬರೀ ಪೀಠಿಗೆ, ಮುನ್ನುಡಿ, ಬರೀ ಪೀಠಿಗೆ. ಅಲ್ಲೇನು ಏನೇನಿದೆ ಏನೇನಿಲ್ಲ ಅನ್ನೋದು. ಆಗ ಶ್ರೀರಾಮಚಂದ್ರ ಪ್ರಭು ಸೀತಾಮಾತೆಯನ್ನು ಅಲ್ಲಿ ಕಾಪಾಡಲಿಕ್ಕೆ, ರಾವಣನ ಕಪಿಮುಷ್ಟಿಯಿಂದ ಕಾಪಾಡಲಿಕ್ಕೆ ಇವರು ಕಪಿ ಸೈನ್ಯನೇ ತಗೊಂಡು ಹೋಗ್ಬೇಕಾಯಿತು. ರಾವಣನ ಮೇಲೆ ಯುದ್ಧ ಆಯಿತು. ಅಲ್ಲಿ ಎಲ್ಲ ನಾಶ ಆಯಿತು, ಎಲ್ಲ ಬೆಂಕಿ ಹಚ್ಚಿದ್ರು, ಎಲ್ಲ ಹಾಳಾಯಿತು ಲಂಕಾ. ಸೀತಾಮಾತೆಯನ್ನು ಕರ್ಕೊಂಡು ಬಂದರು. ಈ ಭೂಷಣಿಗೆ ಅಲ್ಲಿ ಪಟ್ಟ ಕಟ್ಟಲಾಯಿತು. ಆದರೆ ಈ ಸೇತುವೆ ಹಾಗೇ ಇತ್ತು. ಶತ್ರುಗಳು ಭಾರತದಿಂದ ಶ್ರೀಲಂಕಾಕ್ಕೆ ಕೆಲವು ದುಷ್ಟರು ಅಲ್ಲಿ ದಾಳಿ ಮಾಡ್ಬೋದನ್ನೋ ಭಯದಿಂದ, ಮುಂದಾಲೋಚನೆ ಕ್ರಮದಿಂದ ವಿಭೀಷಣನು ಶ್ರೀರಾಮಚಂದ್ರ ಪ್ರಭು ಲಕ್ಷ್ಮಣ ದೇವ್ರಿಗೆ ಹೇಳ್ತಾರೆ, ಈ ಬ್ರಿಡ್ಜನ್ನ ಕಟ್ ಮಾಡಿಬಿಡಿ, ಹಾಳು ಮಾಡಿಬಿಡಿ. ಯಾಕೆಂದರೆ ಅದು ಹಂಗೆ ಇದ್ದರೆ ಶತ್ರುಗಳು ಬರ್ತಾರೆ, ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಈ ರೀತಿ ಒಂದು ಸೂಚನೆಯನ್ನು ವಿಭೀಷಣನು ಕೊಡ್ತಾನೆ, ಸಲಹೆಯನ್ನು. ಅದನ್ನು ಇವ್ರು ಒಪ್ಕೊಳ್ತಾರೆ. ಹಾಗೆ ರಾಮ ಲಕ್ಷ್ಮಣ ಅದನ್ನು ನಾಶ ಮಾಡ್ತಾರೆ. ಅದನ್ನು ಧನುಷ್ಕೋಟಿ ಒಂದು ಸ್ಥಳ ಆಗುತ್ತೆ. ಅಲ್ಲಿ ಒಂದಷ್ಟು ಜಾಗ ಇರುತ್ತೆ, ತುಂಬ ಜಾಗನೇ. ಸುಮಾರು ಅದೊಂದು 20 ಕಿಲೋಮೀಟ್ರ್ ಇದೆ ಉದ್ದ. ಈ ಕಡೆ ರಾಮೇಶ್ವರಮಿಂದ 20 ಕಿಲೋಮೀಟ್ರು, ಆ ಕಡೆ ಮುಂದಕ್ಕೆ ಹೋದ್ರೆ ಅಲ್ಲಿಂದ 18 ಕಿಲೋಮೀಟ್ರು ಶ್ರೀಲಂಕಾ. ಟೋಟಲ್ 40 ಕಿಲೋಮೀಟ್ರು ಶ್ರೀಲಂಕಾ. ಮಧ್ಯದಲ್ಲಿದೆ ಧನುಷ್ಕೋಟಿ. ಒಂದಷ್ಟು ಜಾಗ. ಅಲ್ಲಿ ಮನೆಗಳು, ಅಂಗಡಿಗಳು, ನಗರಗಳು, ಸಿಟಿಗಳು ಅಂತಾರಲ್ಲ, ಹಂಗೆ ರೆಡಿ ಆಗೋಯ್ತು. ಒಂದು ಒಳ್ಳೆಯ ವ್ಯಾಪಾರ ಕೇಂದ್ರ ಬ್ರಿಟಿಷರು. ಅನಂತರ ಈ ಕಡೆ ರಾಮೇಶ್ವರಮಲ್ಲಿ ಆಲ್ರೆಡಿ ಶ್ರೀರಾಮಚಂದ್ರ ಪ್ರಭು ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಶಿವಲಿಂಗ, ಮರಳಿನ ಲಿಂಗ ಅಂತಾರೆ, ಮರಕಥ ಲಿಂಗ, ಮರಳಿನ ಲಿಂಗ, ಏನೋ ಒಂದು ಅವ್ರು ರೆಡಿ ಮಾಡಿದ್ದಾರೆ. ಅದಕ್ಕೆ ಪೂಜೆ ನಡೀತದೆ. ಅದರ ಪಕ್ಕದಲ್ಲಿ ಇನ್ನೊಂದು ಲಿಂಗ ಇದೆ, ಅದು ಹನುಮಂತ ದೇವರು ಸಾಕ್ಷಾತ್ ಶಿವನ ಆತ್ಮಲಿಂಗ ತಂದಿದ್ದ, ಅದನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಆದರೆ ಇದೆಲ್ಲ ಎಲ್ಲರಿಗೂ ಗೊತ್ತು. ಹಾಗೆ ಅಲ್ಲಿ ಒಂದು 22 ತೀರ್ಥಗಳಿದ್ದಾವೆ, ಗಂಗಾ ತೀರ್ಥಗಳು, ರಾಮೇಶ್ವರಂ ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ. ಇದ್ರ ಬಗ್ಗೆನೂ ಗೊತ್ತು ಅಂತಾರೆ. ಆದರೆ ಧನುಷ್ಕೋಟಿ ಹೇಗೆ ನಾಶ ಆಯಿತು, ಧನುಷ್ಕೋಟಿ ಪ್ರಳಯ ಹೇಗೆ ಬಂತು, ಸುನಾಮಿ ಹೇಗೆ ಬಂತು, ಈ ಕ್ವಶ್ಚನ್ ಎಲ್ಲರಲ್ಲೂ ಬರುತ್ತೆ. ಕಡಿಮೆ ಜನದಲ್ಲಿ, ಎಲ್ಲರಲ್ಲೂ. ಯಾಕೆ ಬರುತ್ತೆ ಕಡಿಮೆ ಜನದಲ್ಲಿ ಅಂದರೆ, ಸ್ವಲ್ಪ ಆಲೋಚನೆ ಮಾಡ್ತಾರೆ. ಪ್ರಕೃತಿ ಮುನಿಸ್ಕೊಂಡಿದೆ, ಅದಕ್ಕೆ ಬಿರುಗಾಳಿ ಬಂತು, ಅದಕ್ಕೆ ಸುನಾಮಿ ಬಂತು, ಅದಕ್ಕೆ ಭೂಕಂಪ ಆಯಿತು, ಅದಕ್ಕೆ ನಾಶ ಆಯಿತು. ಹಂಗಾರೆ ಪ್ರಕೃತಿ ಯಾಕೆ ಮುನಿಸ್ಕೊಳ್ಳುತ್ತೆ? ಪ್ರಕೃತಿಗೆ ಮಾಡಬಾರ್ದು ಏನು ಮಾಡಿದ್ದಾರೆ ಇಲ್ಲಿ? ಅಲ್ಲೇ ಇರೋದು ಪ್ರಶ್ನೆ ಅಲ್ವಾ? ಯಾವುದೇ ಒಂದು ಘಟನೆ ನಡಿಬೇಕಾದ್ರೆ ಕಾರಣ ಇಲ್ಲದೆ ಯಾವುದು ನಡೆಯಲ್ಲ ಈ ಪ್ರಕೃತಿನಲ್ಲಿ. ಅದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ. ಸುಮ್ಮನೆ ಯಾವುದೂ ಆಗಲ್ಲಪ್ಪ. ಇಲ್ಲ ಪಾಪ ಮಾಡಿರಬೇಕು, ಇಲ್ಲ ಪುಣ್ಯ ಮಾಡಿರಬೇಕು, ಅವಾಗೇ ಕರ್ಮ ಇಸ್ ರಿಟರ್ನ್. ಹಾಗೆ ಇಲ್ಲಿ ಕೂಡ ಆಯಿತು. ಒಂದು ಟ್ರೈನಲ್ಲಿ 120 ಜನ ಮೇಲೆ, ಇಡೀ ನಗರದಲ್ಲಿ 100,000 ಜನ ಎಲ್ಲ ಗುಡಿಸಿ ಗುಂಡಾಂತರ ಆಗೋಯ್ತು ಅಂದರೆ ಅದೇನು ಸಣ್ಣ ವಿಚಾರನ? ಏನಿಲ್ಲ ಬಿಡು, ಆಗಾಗ ಸುನಾಮಿ ಬರುತ್ತೆ, ಏನಿಲ್ಲ ಬಿಡು, ಆಗಾಗ ಭೂಕಂಪ ಬರುತ್ತೆ, ಏನಿಲ್ಲ ಬಿಡು, ಅಷ್ಟೇ ಇಷ್ಟೇ ಹಂಗೆ ಅಂದರೆ ಇದು ಸಾಮಾನ್ಯ ಆಗಿಬಿಟ್ಟಿದೆ ಮನುಷ್ಯನಿಗೆ. ಅಟ್ಲೀಸ್ಟ್ ಯಾಕೆ ಎಲ್ಲ ಆಕ್ಸಿಡೆಂಟ್ ಆಯಿತು? ಯಾವುದೋ ಒಂದು ಸರ್ಕಲಲ್ಲಿ ಯಾವನೋ 2 ವೀಲರಲ್ಲಿ ಹೋಗ್ತಿರ್ತಾನೆ, ಪಾಪ ಒಳ್ಳೆಯವನು, ಒಳ್ಳೆ ವ್ಯಕ್ತಿ, ಒಳ್ಳೆಯವಳು, ಮಗುನ ಹಾಕ್ಕೊಂಡು ಆಗ್ಬಿಡುತ್ತೆ ಆಕ್ಸಿಡೆಂಟು, ಸತ್ತು ಹೋಗ್ತಾರೆ. ಇಲ್ಲ ಕೈ ಕಾಲು ಮುರ್ಕೊಂಡು ಹಾಸ್ಪಿಟ್ಲ್ ಸೇರ್ತಾರೆ. ಪದೇ ಅಲ್ಲೇ ಆಕ್ಸಿಡೆಂಟ್ಗಳಾಗುತ್ತೆ. ಇನ್ನೊಂದು ಜಾಗದಲ್ಲಿ ಕಾರ್ನರಲ್ಲಿ ಅಲ್ಲಿ ಪದೇ ಆಕ್ಸಿಡೆಂಟ್ಗಳಾಗುತ್ತೆ. ಇನ್ನೆಲ್ಲೋ ಆಗುತ್ತೆ. ಇವೆಲ್ಲ ಯಾಕಾಗುತ್ತೆ?
ಕೆಲವರು ಅಲ್ಲಿ ಭೂತ ಇರುತ್ತೆ, ದೆವ್ವ ಇರುತ್ತೆ, ಇನ್ನೊಂದು ಇರುತ್ತೆ, ಮತ್ತೊಂದು ಇರುತ್ತೆ, ಆ ಜಾಗ ಸರಿ ಇಲ್ಲ ಇತ್ಯಾದಿ ಹೇಳ್ತಾರೆ. ಅದೇ ರೀತಿ ಹಂಗಾದ್ರೆ ಸುನಾಮಿ ಏನು ಸಣ್ಣ ವಿಚಾರನ, ಸಾವಿರಾರು ಜನ ಸಾಯ್ತಾರೆ ಒಂದು ಸಾರಿಗೆ. ಭೂಕಂಪ ಆದರೆ ಸಾವಿರಾರು ಜನ ಸಾಯ್ತಾರೆ. ಇದೇನು ಸಣ್ಣ ವಿಚಾರನ? ಹೆಂಗಾಯಿತು? ಯೋಚನೆ ಮಾಡೋದು ಬೇಡವಾ? ಯೋಚನೆ ಮಾಡಲೇಬೇಕಲ್ವಾ? ಅಲ್ಲ, ಏನೂ ಯೋಚನೆ ಮಾಡಿಲ್ಲ ನನಗಪ್ಪ, ಆಯ್ತು ಬಿಡ್ರಿ, ಹೋಗಾಯ್ತು ಬಿಡ್ರಿ, ಇನ್ನೇನು ಅದ್ರ ಕತೆ, ಯಾವತ್ತೂ ಆಯಿತು ಅಂದರೆ ಅದಕ್ಕೆ ಅರ್ಥ ಇದೆಯಾ? ಎಲ್ಲರೂ ಹೇಳ್ತಾರೆ ಬಿರುಗಾಳಿ ಬಂತು, ಎಲ್ಲರೂ ಹೇಳ್ತಾರೆ ಸುನಾಮಿ ಬಂತು, ಟ್ರೈನ್ ಮುಳುಗೋಯ್ತು, ಆಗಾಯ್ತು, ಹೋಯ್ತು ಬಿಡ್ರಿ, ಅಷ್ಟೇ 2 ನಿಮಿಷ ಹೇಳ್ತಾರೆ. ಬೇಕಾದ್ರೆ ನೋಡಿ ಧನುಷ್ಕೋಟಿ ಬಗ್ಗೆ. ಆದರೆ ನಾನು ಹಂಗೆ ಹೇಳಲ್ಲ. ಈಗಾಗಲೇ ಪಾರ್ಟ್ 1 ಆಗಿದ್ದೀನಿ, ಇದು ಪಾರ್ಟ್ 2 ಹಾಕಿದ್ದೀನಿ, ಶೇರ್ ಮಾಡಿದ್ದೀನಿ. ಪಾರ್ಟ್ 1, 2 ಶೇರ್ ಮಾಡಿದ್ದೀನಿ. ಅದರಲ್ಲಿ ಏನಿದ್ರು ಪೀಠಿಕೆ ಮಾತ್ರ. ಒಂದು ಸುನಾಮಿ ಅಂದರೆ ಸಾವಿರಾರು ಜನ ಸಾಯ್ತಾರೆ, ಇದೇನು ಸಣ್ಣ ವಿಚಾರ ಅಲ್ಲ. ಹಾಗಾದರೆ ಹೇಗೆ ಅಲ್ಲಿ ಏನು ನಡೀತು? ಒಂದು ಕಾರಣ ತಿಳ್ಕೊಬೇಕಲ್ವ? ಕಾರಣನೇ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ನಡೆಯಲ್ಲಪ್ಪ, ಅರ್ಥ ಮಾಡ್ಕೋಬೇಕೆಲ್ಲರೂ. ಗೊತ್ತಾಯ್ತಲ್ಲ? ಕಾರಣನೇ ಇಲ್ಲದೆ ಏನೂ ನಡೆಯಲ್ಲ. ಏನೋ ಒಂದು ಅಲ್ಲಿ ಆಗಿರಬೇಕು, ಏನೋ ಒಂದು ಆಗ್ತಾ ಇರಬೇಕು ಅಲ್ವಾ? ಆದರೆ ನನ್ನ ವೈಯಕ್ತಿಕವಾಗಿ ನನ್ನ ಒಂದು ದಿವ್ಯ ಜ್ಞಾನ, ನನ್ನ ಒಂದು ದಿವ್ಯ ದೃಷ್ಟಿಗೆ ಏನು ಗೊತ್ತಿದೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತಾಯಿದ್ದೀನಿ. ನೋಡಿಯಪ್ಪ, ಅಲ್ಲಿ ಎಲ್ಲವೂ ಸರಿ ಇತ್ತು. ಬರ್ತಾ ಮನುಷ್ಯ ಏನು ಮಾಡ್ತಾನೆ, ಪಾಪಕರ್ಮಗಳನ್ನು ಜಾಸ್ತಿ ಮಾಡ್ತಾನೆ. ಯಾವ ರೀತಿ ಅಂದರೆ, ಈಗ ನೋಡಿ ಧನುಷ್ ರಾಮ ಬಂದ, ಸೀತೆಯನ್ನು ಕರ್ಕೊಂಡ, ಎಲ್ಲ ಹೋದರು. ಅದೊಂದು ಪವಿತ್ರವಾದ ಕ್ಷೇತ್ರ ಆಯಿತು. ಯಾಕೆ ಅಂತ ಭಗವಂತ ಅಲ್ಲೋಗಿ ಪಾದ ಸ್ಪರ್ಶ ಆ ಭೂಮಿಗೆ, ಅದು ಪವಿತ್ರ ಆಯಿತು ಕ್ಷೇತ್ರ. ಎಲ್ಲರೂ ಅನ್ಕೊತಾರೆ, ಓ ಭಗವಂತ ಬಂದ, ಓ ಗುರು ಬಂದು, ಓ ಪಾದ ಸ್ಪರ್ಶ ಮಾಡ್ದ, ಓ ಸರಿ ಹೋಯ್ತು ಅಂತ. ಆದರೆ ಸರಿ ಹೋಯ್ತು ನಿಜ, ಆಮೇಲೆ ಮತ್ತೆ ಕೆಡಿಸ್ತಾರಲ್ಲ ಇವರು. ಎಣ್ಣೆ ಹೊಡಿಯೋರು ಎಣ್ಣೆ ಹೊಡಿತಾರೆ, ತಿನ್ನೋರು ತಿಂತಾರೆ, ಕುಡಿಯೋರು ಕುಡಿತಾರೆ, ಮೋಜು ಮಸ್ತಿ ಮಾಡೋರು ಮಾಡ್ತಾರೆ, ಮಟ್ಕ ಆಡೋರು ಆಡ್ತಾರೆ, ದೋಚಾರು ದೋಸ್ತಾರೆ, ವಂಚನೆ ಮಾಡೋರು ವಂಚನೆ ಮಾಡ್ತಾರೆ. ಈಗೇನಾಯಿತು? ಭಗವಂತ ಬಂದ, ಪುಣ್ಯ ಮಾಡಿಬಿಟ್ಟು ಅಲ್ಲಿ ಪುಣ್ಯಕ್ಷೇತ್ರ ಮಾಡಿಬಿಟ್ಟು ಹೋದ. ಆದರೆ ಇವ್ರು ಏನು ಮಾಡ್ತಿದ್ದಾರೆ? ಬ್ರಿಟಿಷರು ಬಂದರು, ಏನು ಮಾಡಿದ್ರು? ಒಂದಷ್ಟು ಜನ ಜೊತೆಗೆ ಹಾಕ್ಕೊಂಡು ಕುಡಿಯೋದೆಲ್ಲ, ಯಾರು ಕುಡಿಯೋಕೆ ಬರಲ್ಲ ಅವ್ರಿಗೆಲ್ಲ ಕುಡಿಸೋದನ್ನು ಕಲಿಸಿದ್ರು. ಯಾರಿಗೆ ತಿನ್ನೋಕೆ ಬರಲ್ಲ ಅದನ್ನೆಲ್ಲ ತಿನ್ನಬಾರ್ದನ್ನೆಲ್ಲ ತಿನ್ನೋದನ್ನು ಕಲಿಸಿದ್ರು. ಏನು ಮಾಡೋಕ್ಕೆ ಬರಲ್ಲ, ಮಾಡಬಾರ್ದು ಅದನ್ನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡಂಗೆ ಮಾಡಿಸಿದ್ರು. ಏನು ದೋಚಕ್ಕೆ ಬರಲ್ಲ ಅದನ್ನೆಲ್ಲ ದೋಚಂಗೆ ಮಾಡಿದ್ರು ಬ್ರಿಟಿಷರು. ಅವ್ರು ಮಾಡೋದೇನು ಪುಣ್ಯ ಕೆಲಸನ? ಹೋಗ್ಲಿ, ಇನ್ನೂ ಯಾರ್ಯಾರೋ ಬಂದರು, ಅವ್ರೇನು ಕಮ್ಮಿನ? ಅವರು ಒಬ್ಬರಿಗಿಂತ ಒಬ್ಬರು ಜಾಸ್ತಿ. ಇದನ್ನೆಲ್ಲ ಕಲ್ಕೋಗ್ಬಿಡ್ರು ನೋಡ್ರಿ ಇಲ್ಲಿನ ಭಾರತ ದೇಶದವರು. ಇವತ್ತು ನಮ್ಮ ಸಂಸ್ಕೃತಿ ಸಂಸ್ಕಾರ ಎಲ್ಲ ಹಾಳಾಗೋಯ್ತು. ಹಂಗಂತ ಪ್ರಕೃತಿ ಸುಮ್ಮನೆ ಇರುತ್ತಾ? ಆದಿಶೇಷ ಯಾರು? 14 ಲೋಕಗಳಿಗೆ ಅಧಿಪತಿ, ಆಧಾರಭೂತ, ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತರಿಗೆ ಆಧಾರಭೂತ ಶಕ್ತಿ ಆತ ಆದಿಶೇಷ. ಆತನ ಸಹಕಾರ ಇಲ್ಲದೆ ಏನೂ ನಡೆಯಲ್ಲ. ಅವನಿಗೆ ಕೋಪ ಬರಲ್ವಾ? ಯಕ್ಷ, ಯಕ್ಷಿಣಿ, ಕಿನ್ನರ, ಕಿಂಪುರುಷ, ಸಿದ್ಧರು, ಸಾಧ್ಯರು, ತಪಸ್ವಿಗಳು, ಯೋಗಿಗಳು, ಸಂತರು, ಶರಣರು, ದಾಸರು, ಕವನ ಸಂಕಲನಕಾರರು, ಹೋರಾಟಗಾರರು, ಸಮಾಜ ಸುಧಾರಕರು, ಇವರೆಲ್ಲ ಯಾರಪ್ಪ? ದೇಶ ಪ್ರೇಮಿಗಳು, ದೈವಭಕ್ತರು, ಗುರುಭಕ್ತರು ಅಲ್ವಾ? ಸುಮ್ಮನೆ ಇರ್ತಾರಾ? ಸುಮ್ಮನೆ ಇರ್ತಾರ? ಪ್ರಕೃತಿಗೆ ಹಾನಿ ಆದರೆ, ಪ್ರಕೃತಿನಲ್ಲಿ ಸಂಸ್ಕಾರ ಬಿಟ್ಟು ನಡೆದ್ರೆ, 3 ಬಿಟ್ಟು ನಡೆದ್ರೆ, 3 ಬಿಟ್ಟಲ್ಲ ಇವರೆಲ್ಲ 106 ಬಿಟ್ಟು ನಡೀತಾರೆ. ಸುಮ್ಮನೆ ಇರ್ತಾರಾ? ಆವಾಗ ಪ್ಲೇನ್ ಆಕ್ಸಿಡೆಂಟ್ ಆಯ್ತು, ಮೇಲೆ ಕೆಳಗಡೆ ಬಿದ್ದೋಯ್ತು ಪ್ಲೇನು. ಹಡಗು ನೀರಲ್ಲಿ ಮುಗಳೋಯ್ತು. ಹಡಗು ಅಲ್ಲಿ 100 ಜನ ಸತ್ತರು, ಇಲ್ಲಿ 1000 ಜನ ಸತ್ತರು, ಅಲ್ಲಿ 1,00,000 ಜನ ಸತ್ತರು, ಅಲ್ಲಿ ಭೂಕಂಪ ಆಯಿತು, ಇಲ್ಲಿ ಸುನಾಮಿ ಆಯಿತು. ಇನ್ನೇನು ಆಗುತ್ತೆ ಅಲ್ವಾ? ಇಷ್ಟೇ ತಾನೇ? ಹಾಗೆ ಇಲ್ಲಿ ಕೂಡ ಆಯಿತು. ಹಂಗಾರೆ ಇಲ್ಲೇನು ಕಾರಣ? ಇಲ್ಲಿ ಸ್ವಲ್ಪ ಡಿಫ್ರೆಂಟು ವಿಶೇಷ ಇದೆ. ಏನಂತ ಹೇಳ್ಬಿಡ್ತೀನಿ, ಇದನ್ನು ಸ್ವಲ್ಪ ಕ್ಲಿಯರಾಗಿ ಕೇಳಿ. ಒಂದು ಡಿಫ್ರೆಂಟ್ ಆಗಿದೆ. ಏನಪ್ಪ ಅಂದರೆ, ತಾಟ್ಲಿಂಗ ಮರ ನೀವು ಕೇಳಿದ್ರೆ, ತಾಟ್ಲಿಂಗ ಮರಗಳು ಎಲ್ಲ ಕಡೆ ಬೆಳೀತಾರೆ. ಈಚಲು ಮರ ಎಲ್ಲ ಕಡೆ ಇರುತ್ತೆ. ಒಬ್ಬ ಅಲ್ಲಿ ಆ ಏರಿಯಾನಲ್ಲಿ, ರಾಮೇಶ್ವರಮು, ಧನುಷ್ಕೋಟಿ, ಎಲ್ಲೋ ಆ ಏರಿಯಾನಲ್ಲಿ ತಾಟ್ಲಿಂಗ ಮರ ಇದೆ. ಅಲ್ಲಿ ಕೆಲವು ಡ್ರಿಂಕ್ಸ್ ಎಲ್ಲ ತೆಗಿತಾರೆ. ಅದರಿಂದ ಡ್ರಿಂಕ್ಸ್ ಅಂದರೆ ಹಾಲು. ತಾಟ್ಲಿಂಗ ಮರ ಹಾಲು ತೆಗಿತಾರೆ, ಈಚಲು ಮರ ಹಾಲು ತೆಗಿತಾರೆ, ತೆಂಗಿನ ಮರ ಹಾಲು ಕೂಡ ತೆಗಿತಾರೆ. ಏನಕ್ಕೆ? ಕುಡಿಯೋಕ್ಕೆ, ಡ್ರಿಂಕ್ಸ್ಗೆ, ಎಂಡ ಅಂತಾರೆ. ಇದು ಒಂದು ಟೈಪು. 2ನೇ ಟೈಪು, ಮರದಲ್ಲಿ ಕಾಯಿ ಕೇಳ್ತಾರೆ, ಗೊನೆಗಳು ಕಾಯಿ ಬರುತ್ತೆ ತಾಟ್ಲಿಂಗ್. 2ನೇದು. 3ನೇದು ಗರಿ ಕೇಳ್ತಾರೆ. 3ನೇದು ಲಾಸ್ಟ್ಗೆ ಮರನ ಕಡಿತಾರೆ. ಓಕೆ, ಇರಲಿ, ಎಲ್ಲ ಉಪಯೋಗ ಆಗುತ್ತೆ. ಅವತ್ತು ಒಂದಿನ
ಅವತ್ತು ಒಂದಿನ ಒಬ್ಬ ವ್ಯಕ್ತಿ ತಾಟ್ಲಿಂಗ್ ಮರ ಹೋಗಿ ಮೇಲೆ ಹತ್ತಿ ಏನೋ ಒಂದು ಮಾಡೋಕ್ಕೆ ಹೊರಟಿದ್ದಾನೆ. ಅವನಿಗೇನೋ ಹಾಲು ಬೇಕಿತ್ತು ಅಲ್ಲಿ ಎಂಡ ಮಾಡೋಕ್ಕೆ, ಇಲ್ಲ ಗರಿ ಬೇಕಿತ್ತು, ಇಲ್ಲ ಕಾಯಿ ಬೇಕಿತ್ತು. ಒಟ್ಟಿನಲ್ಲಿ ಹತ್ತಿದ್ದ. ಅವನು ಹತ್ತಿ ಎಲ್ಲ ಕಿತ್ತು ಕೆಳಗಡೆ ಇಳಿತಾ ಇದ್ದಾನೆ. ಕೆಳಗಡೆ ಇಳಿದಿದ್ದಾನೆ, ಎಲ್ಲ ಆಯಿತು, ಕೆಳಗಡೆ ಇಳಿದಿದ್ದಾನೆ. ಆ ಕಡೆ ನೋಡ್ತಾನೆ. ಸ್ವಲ್ಪ ಸಂಜೆ ಆಗಿತ್ತು, ಸಂಜೆ ಆಗಿತ್ತು. ನೋಡ್ತಾನೆ, ಒಂದು ಸರ್ಪ, ನಾಗದೇವತೆ ಸರ್ಪ ನಾಗಮಣಿ ಎತ್ಕೊಂಡಿದೆ. ನಾಗಮಣಿ. ಇವನು ನೋಡ್ದ, ಏನು ಇಷ್ಟು ಭಯಾನಕವಾಗಿದೆ. ಒಳ್ಳೆ ತಾಟ್ಲಿಂಗ್ ಒಳಗಡೆ ಪಳಪಳ 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 ಒಳೆ ಅಂಥದ್ದು ಇರುತ್ತಲ್ಲ ತಾಟ್ಲಿಂಗ್ ಒಳಗೆ. ತಾಟ್ಲಿಂಗ್ ಹೆಂಗಿರುತ್ತೆ ನೋಡಿದ್ರೆ ಅದು ಬಿಡಿಸ್ರಿ, ಮೇಲೆ ಸಿಪ್ಪೆ ಎಲ್ಲ ಬಿಡಿಸ್ರಿ, ಸಿಪ್ಪೆ ಎಲ್ಲ ಬಿಡಿಸ್ದು ಒಳಗೆ ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ. ಒಳ್ಳೆ ವಜ್ರ ಇದ್ದಂಗೆ ಇರುತ್ತೆ ತಾಟ್ಲಿಂಗ್ದು ಬೀಜ, ಒಳಗೆ ಕಾಯಿ ಅಲ್ವಾ. ಇಲ್ಲಿ ನೋಡಿದ್ರೆ ನಾಗಮಣಿ ಪಳಪಳ ಅಂತ ಹೊಳಿತಾ ಇದೆ, ಸರ್ಪ ಬೇರೆ ಅಲ್ಲೇ ಇದೆ. ಇವನಿಗೆ ಏನು ಆಸೆ ಆಯಿತೋ, ಭಯ ಆಯಿತೋ, ಆಸೆ ಆಯಿತೋ, ಏನಾಯಿತೋ, ಗಾಬರಿ ಅದನ್ನ ಗೊತ್ತಿಲ್ಲ. ಕೈಯಲ್ಲಿ ಮಚ್ಚಿತ್ತು, ಕೊಡಲೆ ಇತ್ತು, ಎತ್ತಿ ಹೊಡೆದಾಗ್ಬಿಟ್ಟ. ಇನ್ನೇನು ಮಾಡ್ತಾನೆ ಅನ್ಕೊತೀನಿ, ಹಂಗೆ ಹೊಡೆದಾಗ್ಬಿಟ್ಟ ಅಂತ ಅನ್ಕೊತೀನಿ. ಆಮೇಲೆ ಸುಮ್ಮನೆ ಇರ್ತಾನೆ. ಅಷ್ಟಾದಮೇಲೆ ಅದೇನಾಯಿತು, ಅದಕ್ಕೆ ಅವಘಡ ಆಗಿರಲೇಬೇಕು, ಇಲ್ಲ ಅದು ಸತ್ವಾಗಿರಬೇಕು, ಇಲ್ಲ ಇವನು ಹೊಡೆದಾಗ ಏನೋ ಪೆಟ್ಟು ಬಿದ್ದಿರಬೇಕು, ಅಲ್ಲಿಂದ ದೂರ ಸರಿದಿರ್ಬೇಕು, ಇಲ್ಲ ಇವನ ಜೊತೆ ಫೈಟ್ ಮಾಡಿರ್ಬೇಕು. 2-3 ಏನೋ ಒಂದು ಆಗಿರುತ್ತೆ. ಇವನೇನು ಮಾಡ್ದ, ಮಣಿನೇ ಎತ್ಕೊಬಿಟ್ಟ. ಸುಮ್ಮನೆ ಬಿಡ್ತಾನ, ಸಿಕ್ಕಿದ್ರೆ ದೋಚೋದು ಅಷ್ಟೇ ಕೆಲಸ ಅಲ್ವಾ. ಒಳ್ಳೆಯವರಾದರೆ ಪರವಾಗಿಲ್ಲ, ಏನೋ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಇಂಥವ್ರಾದ್ರೆ ಏನಾಗುತ್ತೆ. ಅದು ನಾಗಮಣಿ ಏನು ಸುಮ್ಮನೆ ಸಣ್ಣ ವಿಚಾರನ. ನಾಗಮಣಿ ಇದೆ ಅಂದರೆ ಯಾರು ನಮ್ಮದೇ ಅಲ್ಲ, ನಂಬಿಕೆನೇ ಬರಲ್ಲ. ಹಂಗಿರುವಾಗ ಅವ್ನು ನಾಗಮಣಿ ಬಿಡ್ತಾನ ನೋಡಿದ್ರೆ. ಎತ್ತಾಕೊಂಡ ತನ್ನ ಮನೆಗೆ ಹೋಗಬೇಕು. ಆಮೇಲೆ ಸ್ವಲ್ಪ ಯೋಚನೆ ಮಾಡ್ದ. ಟೈಮ್ ಕಳೀತು, ರಾತ್ರಿ ಆಯಿತು, ಹಗಲಾಯಿತು, 1 ದಿನ 2 ದಿನ ಆಯಿತು. ಏನು ಮಾಡೋದು ಇದನ್ನು ಅಂತ. ವ್ಯಾಪಾರ ಮಾಡಬೇಕಲ್ಲಪ್ಪ, ಇಲ್ಲ ಮಾರಾಕಬೇಕು, ಇಲ್ಲ ಮನೇಲಿ ಇಟ್ಕೋಬೇಕು, ಇಲ್ಲ ದೇವಸ್ಥಾನಕ್ಕೆ ಕೊಡಬೇಕು, ಏನೋ ಒಂದು ಮಾಡಬೇಕಲ್ಲ. 3 ಆಪ್ಷನ್ಗಳಿರ್ತಾವೆ. ಇಲ್ಲ ತಾನೇ ಸ್ವತಃ ಇಟ್ಕೊಳ್ಳೋದು, ಇಲ್ಲ ದೇವಸ್ಥಾನಕ್ಕೆ ಕೊಡೋದು, ಇಲ್ಲ ಯಾರನ್ನ ಗುರೂಜಿಗಳು ಕೊಟ್ಬಿಡೋದು, ಇಲ್ಲ ಮಾರ್ಬಿಡೋದು ವ್ಯಾಪಾರ. ಇವನು ಯೋಚನೆ ಮಾಡ್ದ. ಆದರೆ ಲಾಸ್ಟಿಗೆ ಮಾರ್ಬಿಡೋಣ ಅಂತ ನಿರ್ಧಾರ ಮಾಡ್ದ. ಬ್ರಿಟಿಷರೇನೋ ಅವಾಗೆ ಎಲ್ಲ ಓಡೋಗ್ಬಿಟ್ರು ಅನ್ಕೊಂಡ್ರೇನೋ. ಬೇಜಾನ್ ಇನ್ನೂ ಒಂದಷ್ಟು ಜನ ಇದ್ದಾರೆ ವ್ಯಾಪಾರಿಗಳು. ಇಲ್ಲ ಧನುಷ್ಕೋಟೆನಲ್ಲಿದ್ದಾರೆ, ರಾಮೇಶ್ವರಲ್ಲಿದ್ದಾರೆ ಒಂದಷ್ಟು ಜನ. ಇವ್ರಿಗೂ ವ್ಯಾಪಾರ ಮಾಡೋದಲ್ಲ ಬೇಜಾನಲ್ಲಿ ಸಿಗ್ತಾರೆ, ಇವ್ರಿಗೆ ವ್ಯಾಪಾರಿಗಳು ಸಿಗ್ತಾರೆ. ಅದು ವ್ಯಾಪಾರ ಕೇಂದ್ರ ಬೇರೆ ಆ ಏರಿಯಾ. ಏನು ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಯಾವ ದೇಶಕ್ಕೆ ಬೇಕಾದ್ರೂ ಮಾರಾಟ ಮಾಡ್ಬೋದು. ಇವನು ಕೆಲವ್ರನ್ನ ಇಟ್ಕೊಂಡ ಮಾರಕ್ಕೆ. ಹಿಂಗಿದೆ, ನನ್ನ ಹತ್ರ ಒಂದು ಮಣಿ ಇದೆ, ನಾಗಮಣಿ ಕೊಡ್ತೀನಿ, ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ. ಇನ್ನೇನು ವ್ಯಾಪಾರ ನಡೀತಾ ಇದೆ. ಅದು ಟ್ರೈನಲ್ಲಿ ಕೂತ್ಕೊಂಡು ಮಾಡ್ತಿದ್ರು ವ್ಯಾಪಾರ, ಇಲ್ಲ ಧನುಷ್ಕೋಟೆನಲ್ಲಿ ಕೂತ್ಕೊಂಡು ಮಾಡ್ತಿದ್ರು, ಅಥವಾ ಬ್ರಿಡ್ಜ್ ಮೇಲೆ ಕೂತ್ಕೊಂಡು ಮಾಡ್ತಿದ್ರು. ಎಲ್ಲಿ ಕೂತ್ಕೊಂಡು ಮಾಡಿದ್ರೇನು, ಕರ್ಮ ಆ್ಯಸ್ ರಿಟನ್ನು. ಅದೇನೋ ಹೇಳ್ತಾರೆ, 7 ಸುತ್ತಿನ ಕೋಟೆ ಒಳಗಿದ್ರು ಕರ್ಮ ಬಿಡಲ್ಲ ಅಂದ್ಬಿಟ್ಟು. ಎಲ್ಲೋ ಪಾತಾಳದಲ್ಲಿ ಕೂತ್ಕೊಂಡ್ರು ಕರ್ಮ ಬಿಡಲ್ಲ, ಯಾವುದೋ ಲೋಕದಲ್ಲಿ ಕೂಡ ಕರ್ಮ ಬಿಡಲ್ಲ. ಇವನು ಕರ್ಮ ಆವಾಗೇ ಸುತ್ಕೊಬಿಟ್ಟಿದೆ ಇವನಿಗೆ. ಆದಿಶೇಷನ್ಗೆ ಇನ್ನು ಸುಮ್ಮನೆ ಇರ್ತಾನ, ಇಡೀ ಸಮುದ್ರನೇ ಅಲ್ಲಾಡಿಸ್ದ. 14 ಲೋಕಗಳನ್ನೇ ಹೊತ್ಕೊಂಡಿರೋನಿಗೆ ಸಮುದ್ರನ ಅಲ್ಲಾಡ್ಸೋದು ಕಷ್ಟನ. ಟ್ರೈನ್ ಹೋಗ್ತಾ ಇದೆ, ಮೋಸ್ಟ್ಲಿ ಅದರೆಲ್ಲ ಇವನಿದ್ದ ಅನಿಸುತ್ತೆ, ವ್ಯಾಪಾರ ನಡೀತಾ ಇತ್ತು ಅನಿಸುತ್ತೆ. ಸಮುದ್ರದ ಅಲೆಗಳು ಬಂತು, ಇಡೀ ಟ್ರೈನು ಊರು ಎಲ್ಲ ಪೀಸ್ ಆಯಿತು. ಪೀಸ್ ಎಲ್ಲ ನೀರು ಪಾಲಾಗೋಯ್ತು. ಕೆಲವೇ ಸೆಕೆಂಡ್ಗಳಲ್ಲಿ ಸರ್ವನಾಶ ಆಗೋಯ್ತು. ಏನು ಮಾಡೋದು, ಎಲ್ಲ ಸತ್ತು ಹೋದ್ರು. ಹೆಣಗಳು ನೀರಲ್ಲಿ ತೇಲ್ತಾ ಹೋಗ್ತವೆ. ಒಂದಷ್ಟು ಮೀನುಗಳು ಎಲ್ಲ ಬಂದು ತಿಂದ್ಕೊಂಡು ಹೋಗ್ತಿದ್ದಾವೆ, ಒಂದಷ್ಟು ಮೊಸಳೆಗಳೆಲ್ಲ ತಿನ್ಕೊಂಡು ಹೋಗ್ತಿದ್ದಾವೆ. ಈ ರೀತಿ ಒಂದು ಟ್ರೈನ್ ಅವತ್ತು 22ನೇ ತಾರೀಕು ಡಿಸೆಂಬರ್ ತಿಂಗಳು 1964 ಇಸ್ವಿ ಇಂಥ ಒಂದು ಘಟನೆ ನಡೀತು. ದುರಂತ ಘಟನೆ. ಪಾಪ ಅದರಲ್ಲಿ ಒಳ್ಳೆಯವರು ಇರ್ತಾರೆ, ಅಮಾಯಕರು ಇರ್ತಾರೆ, ಮಕ್ಕಳಿರ್ತಾರೆ, ಹೆಂಗಸರು ಇರ್ತಾರೆ, ಎಷ್ಟೋ ಜನ ಸತ್ತೋದು. ಯಾರೋ ಇಂಥ ಪಾಪಿಗಳು ಮಾಡಿದ್ದು ಪಾಪಕರ್ಮಕ್ಕೆ, ಇಂಥ ದುಷ್ಕೃತ್ಯಗಳು ಮಾಡೋ ಪಾಪಿಗಳು ಮಾಡಿದ್ದಕ್ಕೆ ಅಮಾಯಕರ ತಲೆ ಮೇಲೆ ಬಂತು. ಇನ್ಯಾರ ತಲೆ ಮೇಲೋ ಚಪ್ಪಡಿ, ಯಾರೋ ಮಾಡಿದ ಪಾಪ ಇನ್ಯಾರೋ ಅನುಭವಿಸಿದ್ರು. ಅವ್ರ ಮಕ್ಕಳು, ಬಂಧುಗಳು. ಆ ದುಃಖ, ಆ ಶೋಕ ಸಾಗರ ಅಲ್ಲಿ, ಆ ಶೋಕ ಸಾಗರ, ಶೋಕ ಅಷ್ಟು ಭಯಾನಕ.
ಅದು ಅಲ್ಲಿರೋರಿಗೆ ಗೊತ್ತು. ಆದರೂ ಒಬ್ಬ ಉಳ್ಕೊಂಡ. ಆದರೂ ನಾಗಮಣಿ ಎಲ್ಲಿ ಹೋಯ್ತು? ಲಾಸ್ಟ್ಗೆ ನಾಗಮಣಿ ರಾಮೇಶ್ವರಂ ದೇವಸ್ಥಾನ ಸೇರ್ತು. ರಾಮೇಶ್ವರಂ ದೇವಸ್ಥಾನ ಮೋಸ್ಟ್ಲಿ ಅವನೊಬ್ಬ ಉಳ್ಕೊಂಡಲ್ಲ. ಅವನು ಎಲ್ಲೋ ಅಲ್ಲೇ ಅಕ್ಕಪಕ್ಕ ಇರೋನು. ಅವನಿಗೆ ಗೊತ್ತಾಗಿದೆ ಕತೆ. ಅಕ್ಕಪಕ್ಕ ಕೂತ್ಕೊಂಡು ನೋಡ್ತಿರ್ತಾನೆ ಇವ್ರು ಮಾಡೋ ಗೀಟಿಂಗೋ ಇನ್ನೊಂದು ಮತ್ತೊಂದಿಲ್ಲ. ಅವನ ಮನಸ್ಸಿನಲ್ಲಿ ಒಳ್ಳೆಯದು ಇರ್ತದೆ. ಮೋಸ್ಟ್ಲಿ ಅವನು ಒಳ್ಳೆ ಬುದ್ಧಿನೂ ಹೇಳಿರ್ತಾನೆ ಇವ್ರಿಗೆ, ಇದೆಲ್ಲ ಮಾಡಬೇಡ್ರಿ ಹಿಂಗೆ ಅಂದ್ಬಿಟ್ಟು. ಇಲ್ಲ ಅವನು ಗಮನಿಸ್ತಿರ್ತಾನೆ ಇವರೇನೋ ಕರಾಮತ್ ನಡೆಸ್ತಿರ್ತಾರೆ, ಇಲ್ಲಿ ಕಿತಾಪತಿ ಮಾಡ್ತಿದ್ದಾರೆ ಅಂದ್ಬಿಟ್ಟು ಬೇಕು. ಆ ನಾಗಮಣಿನ ತಂದು ರಾಮೇಶ್ವರ ದೇವಸ್ಥಾನಕ್ಕೆ ಒಪ್ಪಿಸ್ತಾರೆ. ಆದರೆ ಅಲ್ಲಿನ ಆಡಳಿತ ವರ್ಗ ಇನ್ನೂ ಒಂದಷ್ಟಲ್ಲಿ ಇರ್ತಾರಲ್ಲ ಕುಚೋದ್ರು, ಕುತಂತ್ರಿಗಳು, ಸ್ವಾರ್ಥಿಗಳು, ಮತ್ತು ಅದನ್ನು ಇನ್ನೇನೋ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅದು ವಿಜ್ಞಾನಿಗಳು ಅವರು ಇವರು ಎಲ್ಲ ಬಂದು ಅದು ಪರೀಕ್ಷೆ ಮಾಡಿದರು. ಆಮೇಲೆ ಅಲ್ಲಿ ಅದೇನು ನಾಗಮಣಿ ಅಲ್ಲ ಬರೀ ಕಲ್ಲು ಅನ್ನೋರು ಕೆಲವರು, ಇಲ್ಲ ಇದು ನಾಗಮಣಿನೇ ಅನ್ನೋರು, ಇಲ್ಲ ಇದರಲ್ಲಿ ಏನೋ ಒಂದು ಶಕ್ತಿ ಇದೆ ಅನ್ನೋರು, ಇಲ್ಲ ಇದರಿಂದ ಏನೋ ಆಗುತ್ತೆ. ಒಟ್ಟಿನಲ್ಲೇ ಅದರ ಕಡೆ ಗಮನ ಕೊಟ್ಟು ನಾವು ನೋಡಿದ್ರೆ ಕಣ್ಣು ಮಂಜಾಗಿದ್ದರೆ ಕಣ್ಣು ಸರಿ ಹೋಗುತ್ತೆ. ಏನಾದರೂ ಹೊಟ್ಟೆ ನೋವು, ಕೈ ನೋವು, ಮೈ ನೋವು, ಇನ್ನೊಂದು ನೋವು, ಮತ್ತೊಂದು ನೋವು, ಇನ್ನೊಂದು ಬಾಧೆ ಆದರೆ ಅದ್ರ ಮುಂದೆ ಕೂತ್ಕೊಂಡ್ರೆ ಅದನ್ನು ಶಿವಲಿಂಗದ ಹತ್ರ ಇಟ್ಟಿರ್ತಾರೆ. ರಾಮೇಶ್ವರದಲ್ಲಿ 2 ಶಿವಲಿಂಗ ಇದ್ದಾವೆ. ಒಂದು ಅಮೃತ ಆತ್ಮಲಿಂಗ ಅಲ್ಲಿಟ್ಟಿರ್ತಾರೆ, ಅಥವಾ ಈ ಕಡೆ ಇನ್ನೊಂದು ಲಿಂಗ ಇದೆ ಮರಳಿಂಗ ಅಲ್ಲಿಟ್ಟಿರ್ತಾರೆ. ಹನುಮಂತನು ಹಿಮಾಲಯ ಪರ್ವತದಿಂದ ಶಿವನ ಹತ್ರದಿಂದ ಒಂದು ಲಿಂಗ ತಂದ. ಏತಕ್ಕೆ ಅಂದರೆ ರಾವಣನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದರೆ ರಾವಣನ ಹೆಸರಲ್ಲಿ ರಾವಣನಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ರಾವಣ ಒಬ್ಬ ದೈವಭಕ್ತ. ಈ ಸಲಹೆಯನ್ನು ಯುದ್ಧ ಆದಮೇಲೆ ಶ್ರೀರಾಮಚಂದ್ರ ಪ್ರಭು ತಮ್ಮ ಪರಿವಾರದೊಂದಿಗೆ ವಾಪಸ್ ಹೋಗುವಾಗ ಅಲ್ಲಿನ ಗುರುಗಳು, ಹಿರಿಯರು, ಬುದ್ಧಿವಂತರು, ಜ್ಞಾನಿಗಳು ಶ್ರೀರಾಮಚಂದ್ರ ಪ್ರಭುವಿಗೆ ವಿಭೀಷಣನಿಗೆ ಒಂದು ಸಲಹೆ ಕೊಡ್ತಾರೆ. ರಾವಣನು ಮಹಾನ್ ದೈವಭಕ್ತ, ಶಿವಭಕ್ತ, ಅಷ್ಟೇ ಬ್ರಾಹ್ಮಣ ಕುಲ ಅಂತ ಒಬ್ಬ ರಾವಣನನ್ನು ಹತ್ಯೆ ಮಾಡಿದ್ದಕ್ಕೆ ಬ್ರಹ್ಮಹತ್ಯಾ ದೋಷ ಬರುತ್ತೆ. ಅದಕ್ಕೆ ಶ್ರೀರಾಮಚಂದ್ರ ಪ್ರಭು ಅವರು ಪರಿವಾರ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ರಾವಣನ ಹೆಸರಲ್ಲಿ, ಅದರಿಂದ ರಾವಣನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದು ಒಂದು ಸಲಹೆ. ಅದರ ಆಧಾರದ ಮೇಲೆ ಇವರು ಹನುಮಂತನನ್ನು ಕೈಲಾಸಕ್ಕೆ ಕಳಿಸ್ತಾರೆ. ಶಿವನ ಹತ್ರ ಹೋಗಿ ಆತ್ಮಲಿಂಗ ತೊಗೊಂಡು ಬಾ, ಒಂದು ಒಳ್ಳೆಯ ಆತ್ಮಲಿಂಗನೇ ಪ್ರತಿಷ್ಠಾಪನೆ ಮಾಡೋಣ. ಸುಮ್ಮನೆ ಆ ಕಲ್ಲು ಈ ಕಲ್ಲು ಇನ್ನೊಂದು ಕಲ್ಲು ಮತ್ತೊಂದು ಕಲ್ಲಲ್ಲಿ ನಾವು ವಿಗ್ರಹ ಮಾಡೋದು ಬೇಡ, ಶಿವಲಿಂಗ ಮಾಡೋದು ಬೇಡ, ಒಳ್ಳೆ ಆತ್ಮಲಿಂಗನೇ ಇರಲಿ, ಸಾಕ್ಷಾತ್ ಭಗವಂತನ ಸ್ವರೂಪ ಇರಲಿ. ಈ ರೀತಿ ಸಲಹೆ ಕೊಟ್ಮೇಲೆ ಹನುಮಂತ ಹೋಗ್ತಾನೆ. ಹನುಮಂತ ತರೋದ್ರೊಳಗೆ ಹನುಮಂತ ಹೋಗ್ತಾನೆ, ತಗೊಂಡು ಬರ್ತಿರ್ತಾನೆ. ಆದರೆ ಇಲ್ಲಿ ಮುಹೂರ್ತ ಮೀರಿ ಹೋಗುತ್ತೆ, ಟೈಮ್ ಮೀರಿ ಹೋಗುತ್ತೆ. ಒಳ್ಳೆ ಮುಹೂರ್ತ ಹೊರಟೋಗುತ್ತೆ. ಅದಕ್ಕೆ ಸೀತಾಮಾತೆ ಸಲಹೆ ಕೊಡ್ತಾಳೆ ಶ್ರೀರಾಮಚಂದ್ರ ಪ್ರಭುವಿಗೆ, ಪ್ರಭು ಇಲ್ಲಿ ನಾವು ಹನುಮಂತ ಬರೋದು ಲೇಟ್ ಆಗುತ್ತೆ, ಹನುಮಂತನ ಇನ್ನೂ ಲೇಟ್ ಆಗ್ಬೋದು ಬರೋದು, ಅಷ್ಟರಲ್ಲಿ ನಾವು ಇಲ್ಲಿ ಮುಹೂರ್ತ ಬೇರೆ ಮೀರಿ ಹೋಗುತ್ತೆ. ಒಳ್ಳೆ ಮುಹೂರ್ತಕ್ಕೆ ಸರಿಯಾಗಿ ಒಂದು ಮರಳಲ್ಲೇ ಒಂದು ಶಿವಲಿಂಗ ಮಾಡೋಣ, ಅದು ಒಂದು ಕಾರಣ. ಇನ್ನೊಂದು ಅವ್ರ ತಾಯಿಗೆ ಮರಳಲ್ಲೇ ಶಿವಲಿಂಗ ಮಾಡ್ತಿದ್ರು ಅವ್ರ ತಾಯಿ, ರಾವಣನ ತಾಯಿ. ಪಾಪ ಆ ಕಷ್ಟ ನೋಡಿ, ಅವ್ರ ತಾಯಿ ಕಷ್ಟ ನೋಡಿ ರಾವಣ ಆತ್ಮಲಿಂಗ ತರಲಿಕ್ಕೆ ಶಿವನಿಗೆ ತಪಸ್ಸು ಮಾಡಿ ಲಾಸ್ಟ್ಗೆ ಅದನ್ನು ಬೇಡದೆ ಪಾರ್ವತಿಯನ್ನು ಬೇಡ್ದ ಕರ್ಕೊಂಡು ಬಂದ. ಮತ್ತೆ ಮಹಾಕಾಳಿ ಅಂತ ಗೊತ್ತಾದಮೇಲೆ, ಮತ್ತೆ ಮಹಾಕಾಳಿ ಅಂತ ಗೊತ್ತಾದಮೇಲೆ ಬೇಸರ ಪಟ್ಕೊಂಡ. ಮತ್ತೆ ತಪಸ್ಸಾಧನೆ ಮಾಡ್ದ, ಹಿಮಾಲಯ ಪರ್ವತನ ಅಲ್ಲಾಡಿಸ್ದ, ಕೈಲಾಸನ ಅಲ್ಲಾಡಿಸ್ದ. ಮತ್ತೆ ಶಿವ ಅವನಿಗೆ ಶಿವಲಿಂಗ ಕೊಟ್ಟ, ಆತ್ಮಲಿಂಗ. ಅದನ್ನು ತಗೊಂಡು ಬರಬೇಕಾದ್ರೆ ಮುರುಡೇಶ್ವರ ಹತ್ರ ಶ್ರೀ ಗಣಪತಿ ದೇವರು ಒಬ್ಬ ಬಾಲಕ, ಗೋಗಳು ಮೇಯಿಸೋ ಬಾಲಕ, ಗೋಗುಳಕಾಯ ಬಾಲಕನ ವೇಷದಲ್ಲಿ ಗಣಪತಿ, ಮತ್ತು ಅದನ್ನು ತಗೊಂಡು ಕೆಳಗಡೆ ಇಟ್ಬಿಟ್ಟ. ಇದೆಲ್ಲ ನಾನು ಭಾಗ 1 ಭಾಗ 2ರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಮುರುಡೇಶ್ವರನಲ್ಲಿ ಒಂದು ಶಿವಲಿಂಗ ಹೋಯಿತು ರಾವಣನ ತಂದಿದ್ದು. ಅದು ದೇವತೆಗಳು ಗಣಪತಿ ಇವರ ಒಂದು ಟ್ರಿಕ್ಸಿಂದ. ಈಗ ಇನ್ನೊಂದು ಟ್ರಿಕ್ಸು, ಮಹಾಕಾಳಿನ ಕಳಿಸ್ಬಿಟ್ಟಿದ್ರು. ನಾಲ್ಗೆ ಮೇಲೆ ಕೂತ್ಕೊಬಿಟ್ಟು, ಸರಸ್ವತಿ ರಾವಣನ ನಾಲ್ಗೆ ಮೇಲೆ ಕೂತ್ಕೊಬಿಟ್ಟು, ಅಲ್ಲ ಪಾರ್ವತಿ ಬೇಕೋ ಅನ್ನೋ ಥರ. ಆಮೇಲೆ ಗೊತ್ತಾಯ್ತು ಮಹಾಕಾಳಿ ಅಂತ. ಅಲ್ಲಿ ಪಾಪ ಅವನಿಗೆ ಕಷ್ಟ ಆಯಿತು. ಅಟ್ಲೀಸ್ಟ್ ಅವನ ಆಸೆ ಈಡೇರಲಿಲ್ಲ, ಇವಾಗಾದರೂ ಈಡೇರೋಣ. ಆವಾಗ ಶಿವ ಬೇರೆ ಹೇಳಿದ್ದಾನೆ, ಮುಂದೆ ನಿನಗೆ ಅದು ಉಪಯೋಗ ಆಗುತ್ತೆ, ಮುಂದೆ ನಿನಗೆ ಸಿಗುತ್ತೆ ಹೋಗು ಅಂತ ಶಿವ ಹೇಳಿದ್ದಾನೆ. ಇದು ಭಾಗ 1 ಭಾಗ 2ರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು ತಪ್ಪದೆ ನೋಡಿ. ಈಗ ಮತ್ತೆ ಹನುಮಂತ ದೇವರು ತರ್ತಿದ್ದಾನೆ. ಈ ಕಡೆ ಸೀತಾಮಾತೆ ಹೇಳ್ತಿದ್ದಾಳೆ ಬರೋದು ಲೇಟ್ ಆಗುತ್ತೆ, ನಾವು ಮರಳಲ್ಲೇ ಮಾಡಿಬಿಡೋಣ ಒಂದು ಲಿಂಗ ಅಂತ. ಸರಿ, ಮರಳಲ್ಲೇ ತಯಾರು ಮಾಡಿ ಪ್ರತಿಷ್ಠಾಪನೆ ಮಾಡಿ ಒಂದು ಚಿಕ್ಕದಾಗಿ ಗುಡಿನೂ ಕಟ್ಟಾಕಿದ್ರು. ಆಮೇಲೆ ಹನುಮಂತ ಬಂದ.
ಆತ್ಮಲಿಂಗ ತಗೊಂಡು ಹನುಮಂತ ದೇವರಿಗೆ ತುಂಬ ಬೇಜಾರಾಯಿತು. ಇದೇನಪ್ಪ, ನಾನು ಅಷ್ಟು ಕಷ್ಟಪಟ್ಟು ಹೋಗಿ ತಗೊಂಡು ಬಂದರೆ ಇವರು ಯಾವಾಗೋ ಶಿವಲಿಂಗ ಮಾಡಿಬಿಟ್ಟು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಗುಡಿ ಕಟ್ಬಿಟ್ಟವ್ರೆ ಅಂತ ಬೇಜಾರಾಗುತ್ತೆ. ತನ್ನ ಹಳಲನ್ನು ತೋಡ್ಕೊಳ್ತಾನೆ ಹನುಮಂತ ದೇವರು. ಆವಾಗ ಸೀತಾಮಾತೆ, ಲಕ್ಷ್ಮಣ, ರಾಮ ಹಾಗೆ ಇತ್ಯಾದಿ ಎಲ್ಲರೂ ಸೇರಿಕೊಂಡು ಸಮಾಧಾನ ಮಾಡಿ, ಏನೂ ಎರೆ ಮಾಡಬೇಡ ಹನುಮಂತ ದೇವರು, ನೀನು ತಂದಿರೋ ಆತ್ಮಲಿಂಗ ಏನೂ ವ್ಯರ್ಥ ಆಗಲ್ಲ, ಇಲ್ಲೊಂದು ನಾವು ಸಪ್ರೇಟಾಗಿ ಒಂದು ದೇವಸ್ಥಾನ ಮಾಡೋಣ. ಆ ರೀತಿ ಹೇಳಿ ಅಲ್ಲಿ ಆತ್ಮಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ, ಹನುಮಂತ ತಂದಂತಹ ಜ್ಯೋತಿರ್ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಒಂದು ಗುಡಿ ಕಟ್ತಾರೆ. ಇವತ್ತು ರಾಮೇಶ್ವರಲ್ಲಿ 2 ಲಿಂಗಗಳಿದೆ, 2 ಸರಿ ಸಮಾನವಾಗಿದೆ. ಅದರಲ್ಲೂ ಹನುಮಂತ ದೇವರು ತಂದಿರೋದು ಆತ್ಮಲಿಂಗ, ಶ್ರೀರಾಮಚಂದ್ರ ಪ್ರಭು ತಂದಿರೋದು ಮರಳನ ಲಿಂಗ. ಆದರೆ ಹನುಮಂತ ದೇವರಿಗೆ ರುದ್ರಾವತಾರಿ ಹನುಮಂತನಂದರೆ ಸ್ವಲ್ಪ ಅಹಂಕಾರ ಇರುತ್ತೆ. ಓ, ನನ್ನಷ್ಟು ಬಲಶಾಲಿ ಯಾರಿಲ್ಲ, ಓ ನಾನೇ ಯುದ್ಧದಲ್ಲೆಲ್ಲ ತುಂಬ ಮುಖ್ಯ ಪಾತ್ರಧಾರಿ, ಓ ನನ್ನ ಬಿಟ್ಟರೆ ಇನ್ನು ಯಾರು ಇಲ್ಲ ಅನ್ನೋ ಥರ ಆತನಲ್ಲೂ ಸ್ವಲ್ಪ ಅಹಂಕಾರ ಇರುತ್ತೆ. ಓ ನನ್ನ ಬಿಟ್ಟರೆ ಹಿಮಾಲಯಕ್ಕೆ ಹೋಗಿ ತರೋರು ಯಾರಿಲ್ಲ, ಆ ರೀತಿ ಹೋಗಿ ತಂದಿರ್ತಾನೆ ಯಾರೋ ಹನುಮಂತ ದೇವರು. ಈ ಅಹಂಕಾರ ಅಡಗಬೇಕಂತ ಏನೋ ದೈವ ಸಂಕಲ್ಪ. ಈಗ ಹನುಮಂತ ದೇವರು ತಂದಿದ್ದನ್ನು ಇವರು ಪ್ರತಿಷ್ಠಾಪನೆ ಮಾಡಿಲ್ಲ, ಆತ್ಮ ಬರೋಷ್ಟೊತ್ತಿಗೆ ಮರಳಲ್ಲಿ ಮಾಡಿದ್ದಾರೆ. ಇವಾಗಲೂ ಹನುಮಂತ ದೇವರಿಗೆ ಸ್ವಲ್ಪ ಅಹಂಕಾರ ಇದೆ, ಈ ಆತ್ಮಲಿಂಗಕ್ಕಿಂತ ಅದೇನು ಮರಳಲ್ಲಿರೋ ಲಿಂಗ ಅನ್ನೋ ಥರ. ಆವಾಗ ಶ್ರೀರಾಮಚಂದ್ರ ಪ್ರಭು ಇವರೆಲ್ಲ ಆತನಿಗೆ ಬುದ್ಧಿ ಹೇಳ್ತಾರೆ, ನೋಡಪ್ಪ ಹನುಮಂತು, ಮರಳಲ್ಲಿ ಮಾಡಿದ್ರು, ಮರದಲ್ಲಿ ಮಾಡಿದ್ರು, ಮಣ್ಣಲ್ಲಿ ಮಾಡಿದ್ರು, ಕಲ್ಲಲ್ಲಿ ಮಾಡಿದ್ರು, ಆತ್ಮಲಿಂಗ ಆದರೂ ಎಲ್ಲವೂ ಒಂದೇ. ಆತ್ಮಲಿಂಗ ಬೇರೆ ಅಲ್ಲ, ಮರಳಲ್ಲಿ ಮಾಡಿದ್ರೆ ಬೇರೆ ಅಲ್ಲ. ಶಿವನು ಎಲ್ಲದರಲ್ಲೂ ಇದ್ದಾನೆ, ಅಣುರೇಣು ತುಣಕಷ್ಟದಲ್ಲೂ ಶಿವ ಇದ್ದಾನೆ. ಏನೂ ವೇರಿ ಮಾಡಬೇಡ, ಮರಳಲ್ಲಿ ಮಾಡಿದ್ರು ಒಂದೇ, ಅಲ್ಲಿ ಮಾಡಿದ್ರು ಒಂದೇ, ಈ ರೀತಿ ಹೇಳಿ ಆಮೇಲೆ ಹನುಮಂತ ತಂದ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಯಾರು ಶ್ರೀ ರಾಮೇಶ್ವರ ಕ್ಷೇತ್ರಕ್ಕೆ ಹೋಗ್ತಾರೆ ಅವರು 2 ಲಿಂಗ ದರ್ಶನ ಮಾಡಿದ್ರೆ ಪೂರ್ಣ ಫಲ. ಅಷ್ಟೇ ಅಲ್ಲ, ಯಾರು ವಾರಣಾಸಿಗೆ ಹೋಗ್ತಾರೆ, ಕಾಶಿಗೆ, ಅಲ್ಲಿನ ಗಂಗಾಜಲ ತರ್ತಾರೆ. ಹಾಗೆ ಬೇರೆ ಬೇರೆ ಜ್ಯೋತಿರ್ಲಿಂಗಗಳಲ್ಲಿ ಅಲ್ಲಿ ಹೋಗಿ ನದಿಗಳಲ್ಲಿ ಗಂಗಾಜಲ ತರ್ತಾರೆ. ಅದನ್ನು ತಂದು ಇಲ್ಲಿ ರಾಮೇಶ್ವರ ದೇವಸ್ಥಾನದಲ್ಲಿ 22 ತೀರ್ಥಗಳಿರುತ್ತೆ, ಅದರ ಮೇಲೆ ಹಾಕ್ತಾರೆ. ತೀರ್ಥಗಳಲ್ಲೂ ಸುರಿತಾರೆ, ಸ್ವಲ್ಪ ಶಿವಲಿಂಗಗಳಿಗೂ ಅಭಿಷೇಕ ಮಾಡ್ತಾರೆ. ಅವ್ರಿಗೆ ಎಲ್ಲಿಲ್ಲದ ಪಾಪ ನಾಶ ಆಗುತ್ತೆ, ಎಲ್ಲಿಲ್ಲದ ಪುಣ್ಯ ಬರುತ್ತೆ. ಇದು ಅಲ್ಲಿನ ಒಂದು ಪ್ರತೀತಿ. ಇಲ್ಲಿ ಮರ್ಕತ ಲಿಂಗ, ಇನ್ನೊಂದು ಲಿಂಗ, ಮತ್ತೊಂದು ಲಿಂಗ, ಎಲ್ಲ ಲಿಂಗಗಳು ಶಕ್ತಿ ಇರುತ್ತೆ. ಹನುಮಂತ ತಂದ ಆ ಶಿವಲಿಂಗದ ಹತ್ರ ಮೋಸ್ಟ್ಲಿ ಆ ಒಂದು ಪವರ್ ಇದೆ, ರೋಗ ವಾಸಿ ಮಾಡೋ ಪವರು, ಕಷ್ಟಗಳು ವಾಸಿ ಮಾಡೋ ಪವರು, ಇನ್ನೊಂದು ಮತ್ತೊಂದು. ಎಷ್ಟೋ ಜನ ವಿಜ್ಞಾನಿಗಳನ್ನೆಲ್ಲ ಪರೀಕ್ಷೆ ಮಾಡಿದ್ದಾರೆ, ಅವರಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಒಳ್ಳೆ ಉತ್ತರ ಸಿಕ್ಕಿದೆ. ಅದರಲ್ಲಿ ಈ ಮಣಿ, ನಾಗಮಣಿ ಏನಾಯಿತು ಹಂಗಾದರೆ? ಇಲ್ಲಿ ಯಾವುದೋ ಗೊಂದಲ. ನಾಗಮಣಿಯಿಂದ ಇಲ್ಲಿ ರೋಗಗಳು ವಾಸಿ ಆಗ್ತಾಯಿತ್ತಾ, ಅಥವಾ ಹನುಮಂತನ ತಂದ ವಿಗ್ರಹದಿಂದ ವಾಸಿ ಆಗ್ತಾಯಿತ್ತಾ? ಎಲ್ಲರೂ ಹೇಳೋದೇನು, ನಾಗಮಣಿ ಎಲ್ಲಿದೆ, ನಾಗಮಣಿ ಎಲ್ಲಿದೆ, ನಾಗಮಣಿ ಎಲ್ಲಿದೆ ಅಂತ ಇದ್ದಾರೆ. ಆದರೆ ಅದೇನಾಯಿತು, ಬರೀ ಎಲ್ಲ ಮಾರ್ಕೊಬಿಟ್ರಾ, ಬೇರೆ ದೇಶದವ್ರಿಗೆ ಏನಾದರೂ ಮಾರ್ಕೊಬಿಟ್ರಾ ಬೇರೆಯವರು? ಅದಕ್ಕೆ ಪ್ರಳಯ ಆಯಿತಾ, ಅಥವಾ ಏನಾಯಿತು? ಹೋಗಲಿ, ನಾಗಮಣಿನೇ ಇಲ್ವಾ? ಬರೀ ಕಟ್ಟಕಥೆನೇ ಇದು. ಧನುಷ್ಕೋಟಿ ಅನ್ನೋದು ಬರೀ ಕಟ್ಟಕಥೆನ? ನಾಗಮಣಿನೇ ಅಲ್ವಾ? ಬರೀ ಹಂಗಾದ್ರೆ ಹನುಮಂತ ಲಿಂಗವನ್ನೇ ಇದೊಂದು ನಾಗಮಣಿ ಅಂತ ಕಥೆ ಸೃಷ್ಟಿ ಆಯಿತಾ? ನನ್ನ ದಿವ್ಯ ದೃಷ್ಟಿಗೆ ಏನು ಬಂತು ಅದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಶಿಷ್ಯರೇ, ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಾಗಮಣಿಯಿಂದ ಧನುಷ್ಕೋಟ ನಗರ ಸುನಾಮಿ ಅಥವಾ ಬಿರುಗಾಳಿಗೆ ತುತ್ತಾಗಿ ಅಲ್ಲಿನ ರೈಲು ಹಾಗೂ ಅಲ್ಲಿನ ಜನ, ಒಳ್ಳೆಯವರು ಕೆಟ್ಟವರು ಎಲ್ಲರೂ ಒಂದಷ್ಟು ಜನ ಬಲಿಯಾದರು. ಏನೇ ಇರಲಿ, ದೈವವಲ್ಲ ಎಲ್ಲರೂ ನಂಬಬೇಕು. ಹಿಂದೂ ಧರ್ಮದ ಸಂಸ್ಕಾರ ಸಂಸ್ಕೃತಿನ ರಕ್ಷಣೆ ಮಾಡಬೇಕು, ಇದು ನಮ್ಮೆಲ್ಲರ ಗುರಿ. 3ನೇ ಭಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗ 4 ಇರುತ್ತೆ, ಅದನ್ನು ನೋಡಿ. ಹಾಗೆ ಹಿಂದಿನ ಭಾಗ 1, 2 ನೀವು ನೋಡಿಲ್ಲ ಅಂದರೆ ಭಾಗ 1, 2 ತಪ್ಪದೇ ನೋಡಿ. ಯಾಕಂದರೆ ಭಾಗ 1, 2 ನೋಡಿದ್ರೇ ಭಾಗ 3 ಇದು ನಿಮಗೆ ಅರ್ಥ ಆಗೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ತಪ್ಪದೇ ನೋಡಿ. ಧನುಷ್ಕೋಟಿ ರಾಮೇಶ್ವರ 1964 ಡಿಸೆಂಬರ್ 22ನೇ ತಾರೀಕಿನ ಇನ್ಸಿಡೆಂಟು ಸುನಾಮಿ. ತಪ್ಪದೇ ನೋಡಿ. ನಾಗಮಣಿಯಿಂದ ಆಯಿತಾ ಅಥವಾ ಬೇರೆ ಅನ್ಯಗ್ರಹ ಜೀವಿಗಳಿಂದ ಆಯಿತಾ ಅಥವಾ ಬೇರೆ ಇನ್ನೇನಿಂದ ಆಯಿತಾ ಅನ್ನೋದು ನಿಮಗೊಂದು ಕ್ಲಾರಿಟಿ ಬರುತ್ತೆ. ಇಲ್ಲಿವರೆಗೂ ಈ ವಿಡಿಯೋ 3ನೇ ಭಾಗವನ್ನು ನೀವು ನೋಡಿದ್ದೀರಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮಾಡಿ ಬರೀ. ನಿಮ್ಮ ಪ್ರೋತ್ಸಾಹ ಇದ್ದರೆ ಇದೇ ರೀತಿ ಕೆಲವೊಂದು ದೇವಾಲಯಗಳ ಅಥವಾ ಕೆಲವೊಂದು ಇನ್ಸಿಡೆಂಟ್ಗಳ, ಅಪಘಾತ ಅವಘಡಗಳ
ರಹಸ್ಯವನ್ನು ನಾನು ಭೇದಿಸಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಈ ರೀತಿ ವೀಡಿಯೋಗಳನ್ನು ಮಾಡ್ಬೋದು. ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಸೀತಾರಾಮ ಜನ ಲಕ್ಷ್ಮಣ, ಲವಕುಶ ಬಂಧು ಮಿತ್ರ ಗುರು ದೈವವೇ ನಮಃ. ಓಂ ಶ್ರೀ ಮೂಲಾಧಾರ ಸ್ವಾಮಿ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲಿಕೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಿಯಿಂದ ಶ್ರೀ ವೆಲ್ಲಿ ಮದ್ದೇವಸೇನ ಕುಮಾರಸ್ವಾಮಿಯವರೆಗೂ ಎಲ್ಲ ನಾನು ಹಿತೈಷಿ ಬ್ರಾಹ್ಮಿ ಶಕ್ತಿ ಹರ್ಷಕ್ತಿ ಮಾತಾ ಪಿತಾ ಪೂರ್ವ ಶಕ್ತಿ ಹಿತೈಷಿ ಬಂಧು ಮಿತ್ರ ಶಕ್ತಿ ಹೀಗೆ ಶರಣು. ಜಯ ಜಯ ಮಹಾಶಕ್ತಿ. ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.